ಡಾಕ್ಟರ್ ಅಂಬೇಡ್ಕರ್ ಅವರು ಜೀವಂತ ಇದ್ದಾಗೇನೆ ಅವ್ರನ್ನ ಬದುಕಲಿಕ್ಕೆ ಬಿಡ್ಲಿಲ್ಲ. ಇವತ್ತು ಅಂಬೇಡ್ಕರ್ ಜಯಂತಿಗೆ ನಿಮ್ಮ ಕಾಂಗ್ರೆಸ್ ಶಾಸಕರು ಜಾಗ ಕೊಡಕ್ ಸಾಧ್ಯನೇನ್ರಿ? ಸಾಧ್ಯನಾ? ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾಲಾರ್ಪಣೆ ಮಾಡಿ ನಂತರ ಹರಿನಾಥ್ ರೆಡ್ಡಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬಾಬು ಫಾರ್ಮ್ನಲ್ಲಿ ಆಯೋಜಿಸಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತ್ಯೋತ್ಸವದಲ್ಲಿ ಭಾಗವಹಿಸಿದರು. ಇನ್ನು ಕಾರ್ಯಕ್ರಮವನ್ನು ವಿವಿಧ ಗಣ್ಯರು ಉದ್ಘಾಟಿಸಿದ್ದಾರೆ. ಸಂಸದ ಡಾಕ್ಟರ್ ಸುಧಾಕರ್ ಮಾತನಾಡಿ, ಕೆಲ ರಾಜಕೀಯ ಪಕ್ಷಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೆಸರನ್ನ ಮತ ಬ್ಯಾಂಕ್ಗೋಸ್ಕರ ಮಾತ್ರ ಬಳಸಿಕೊಳ್ಳುತ್ತಿದ್ದಾರೆ. 1952 ಮತ್ತು 1954ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ರಾಜಕೀಯವಾಗಿ ಸೋಲಿಸಿ ಅವರಿಗೆ ಅಪಮಾನ ಮಾಡಿರುವ ಕಾಂಗ್ರೆಸ್ ಪಕ್ಷ ಇಂದಿಗೂ ರಾಜಕೀಯವಾಗಿ ಅವರನ್ನ ಉಪಯೋಗಿಸಿಕೊಳ್ಳುತ್ತಿದೆ. ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆಗೆ ಸ್ಥಳ ನೀಡದೆ ಎನ್ಡಿಎ ಮುಖಂಡ ಹರಿನಾಥ್ ರೆಡ್ಡಿಗೆ ಅಡಚಣೆ ಮಾಡಿ ಶೋಷಿತ ವರ್ಗಗಳಿಗೆ ಅನ್ಯಾಯ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಶೋಷಿತ ವರ್ಗಗಳು ಒಗ್ಗಟ್ಟಾಗಿ ಧ್ವನಿ ಎತ್ತಬೇಕು. ಅದರ ಜೊತೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಶಯಗಳು ಬಾಗೇಪಲ್ಲಿಯಲ್ಲಿ ಬೇರೂರಬೇಕಾದರೆ ಎನ್ಡಿಎ ಅಭ್ಯರ್ಥಿ ಹರಿನಾಥ್ ರೆಡ್ಡಿಯನ್ನ ಆಶೀರ್ವಾದ ಮಾಡಿ ಎಂದು ಹೇಳಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅವರು ಜೀವಂತ ಇದ್ದಾಗೇನೆ ಅವ್ರನ್ನ ಬದುಕಲಿಕ್ಕೆ ಬಿಡ್ಲಿಲ್ಲ. ಇವತ್ತು ಅಂಬೇಡ್ಕರ್ ಜಯಂತಿಗೆ ನಿಮ್ಮ ಕಾಂಗ್ರೆಸ್ ಶಾಸಕರು ಜಾಗ ಕೊಡಕ್ ಸಾಧ್ಯನೇನ್ರಿ? ಸಾಧ್ಯನಾ? ಪಾಪ ತಹಸೀಲ್ದಾರ್ ಏನೋ ಕೊಟ್ಟಿದ್ರು, ಅನುಮತಿ ಕೊಟ್ಟಿದ್ರು, ದಾಖಲೆ ಇದೆ ಇವ್ರ ಹತ್ರ. ಮರು ದಿವಸನೇ ಕಾರಣ ಇದ್ದೀರಾ ನಾವು ಕೊಡಕ್ ಆಗಲ್ಲ ಅಂತ ಬಂದಿದ್ದಾರೆ. ನಾನು ಅವ್ರನ್ನೇನು ತಹಸೀಲ್ದಾರ್ ಏನಿದೆ ಪಾಪ ಶಾಸಕರು ಹೇಳಿದಂಗೆ ಕೇಳ್ತಾರೆ ಅಲ್ವಾ? ಸರ್ಕಾರ ಏನ್ ಹೇಳುತ್ತೋ ಅದು ಕೇಳ್ತಾರೆ. ಆದ್ರೆ ಇವತ್ತು ಕಾಂಗ್ರೆಸ್ನ ಶಾಸಕರ ಮನಸ್ಥಿತಿ ಹೇಗಿದೆ ನೋಡಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಸರ್ಕಾರದ ಜಾಗ ಸಿಗ್ತಾ ಇಲ್ಲ ಅಂತಂದ್ರೆ ಮಾನ್ಯ ಸುಬ್ಬಾರೆಡ್ಡಿ ಅವರೇ, ಒಬ್ಬ ರೈತನ ಮಗ ಆಗಿ ನೀವು ಇವತ್ತು ಶಾಸಕರಾಗಿದ್ರೆ ಇವತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕಾರಣ. ಇಲ್ಲ ನೀವು ಆಗ್ಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಅಂತ ಮಾನ್ಯರ ಜಯಂತಿಗೆ ನೀವು ಅವಕಾಶ ಕೊಡದೇ ಇರೋದು ನಿಮ್ಮ ಧೋರಣೆಗೆ ನಾನು ಖಂಡಿಸ್ತೇನೆ. ಜನ ನೋಡಿದ್ದಾರೆ, ಜನ ನೋಡ್ತಾರೆ. ಎನ್ಡಿಎ ಮುಖಂಡ ಹರಿನಾಥ್ ರೆಡ್ಡಿ ಮಾತನಾಡಿ, ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಬಡವರ ಪರವಾದ ಸಮಾಜ ಸೇವೆ ಮಾಡುತ್ತಿರುವ ಸಮಾಜ ಸೇವಕರಿಗೆ ಸ್ಥಳೀಯ ಶಾಸಕ ಸುಬ್ಬಾರೆಡ್ಡಿ ಅಡ್ಡಿಪಡಿಸುವುದರ ಜೊತೆಗೆ ಕಾರ್ಯಕ್ರಮಗಳಿಗೆ ಅನುಮತಿ ನೀಡುತ್ತಿಲ್ಲ. ಹರಿನಾಥ್ ರೆಡ್ಡಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸುವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿರುವ ಮುಖಂಡರ ಮೇಲೆ ಸುಳ್ಳು ಕೇಸುಗಳನ್ನು ದಾಖಲಿಸಿ ರೌಡಿ ಶೀಟರ್ ಮಾಡಿಸುತ್ತಿದ್ದಾರೆ. ಶಾಸಕರ ದೌರ್ಜನ್ಯ, ದಬ್ಬಾಳಿಕೆಗಳಿಗೆ ಸ್ಥಳೀಯ ಪೊಲೀಸರು ಅಧಿಕಾರಿಗಳು ಕುಮ್ಮಕ್ಕು ನೀಡುತ್ತಿರುವುದು ಸರಿಯಿಲ್ಲ. ಅದೇ ಧೋರಣೆ ಮುಂದುವರೆದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾವುದೇ ಒಂದು ರೀತಿಯಲ್ಲಿ ಅರ್ಥ ಆಗಲ್ಲ, ಅಷ್ಟು ಕಷ್ಟ ಕೊಡ್ತಾ ಇದ್ದಾರೆ. ಈ ವೇದಿಕೆ ಮೇಲೆ ದಲಿತ ಮುಖಂಡರು ಏನ್ ನನ್ನ ಜೊತೆಗೆ ಕೂಡಿದಾರಲ್ಲ ಅವರ ಮೇಲೆ ರೌಡಿ ಶೀಟರ್ ಹಾಕ್ಸ್ತಾರಂತೆ. ಎಷ್ಟು ಜನರ ಮೇಲೆ ಹಾಕ್ಸ್ತಾರೋ ನೋಡೇ ಬಿಡೋಣ. ನಾವಂತೂ ನಿಮ್ಮ ಜೊತೆಗೆ ಇರ್ತೀವಿ. ಆಲ್ರೆಡಿ ವೇದಿಕೆಯ ಮೇಲೆ ಇರುವವರ ಮೇಲೆ 15 ಜನರ ಮೇಲೆ ರೌಡಿ ಶೀಟರ್ ಇದೆ. ಇನ್ನ ಎಷ್ಟು ಜನ ಹಾಕಿಸ್ತಾರೋ ನೋಡಲೇಬೇಕು. ಇಂತಹ ಒಂದು ದುರಾಡಳಿತ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು. ಯಾವುದೇ ಒಂದು ನಾನು ಈ ಕಾರ್ಯಕ್ರಮದಲ್ಲಿ ರಾಜಕೀಯ ಮಾತಾಡಬಾರ್ದಂತಿತ್ತು, ಆದ್ರೆ ನಮ್ಮನ್ನ ಅವರು ಉರಿದುಂಬಿಸಿದ್ದಾರೆ. ಅಷ್ಟು ಕಷ್ಟ ಇಡಿಸಿದ್ದಾರೆ. ನಮ್ಗೆ ಮಾತಾಡಲೇಬೇಕು, ಇಲ್ಲಾಂದ್ರೆ ಮಾತಾಡುವ ಸಮಯ ಬಂದಿದೆ. ನಾವು ಇಷ್ಟು ದಿವಸದಿಂದ ಸುಮಾರು ಹೆಲ್ಮೆಟ್ಗಳು 28 ಪಂಚಾಯತಿಯಲ್ಲಿ ಸುಮಾರು 40,000 ಹೆಲ್ಮೆಟ್ ಕೊಟ್ಟಿದ್ದೀವಿ. ಯಾವತ್ತೂ ನಾವು ಅವರ ಹೆಸರು ಹೇಳಿರಲಿಲ್ಲ. ಮೊನ್ನೆ ತಾನೇ ನಮಗೆ ಈ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ್ರು, ಅದಕ್ಕೋಸ್ಕರ ಅವರ ಹೆಸರು ಹೇಳಬೇಕಾಗಿತ್ತು. ಈ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಅವರು ಪೊಲೀಸ್ ಪರ್ಮಿಷನ್ ಸಹ ನಮಗೆ ಕೊಡಿಸಕ್ಕೆ ಸಿದ್ಧತೆ ಇರಲಿಲ್ಲ.
ಈ ಸಂದರ್ಭದಲ್ಲಿ ಸರ್ವಧರ್ಮಗಳ ಗುರುಪೀಠ ಮಹೇಶ್ವರ ಸ್ವಾಮೀಜಿ, ಶರಣಬಸವ ಗುರುಪೀಠ ಸಂಗಮೇಶ ಸ್ವಾಮಿ, ಮುಖಂಡರಾದ ಟಿ ಕೋನಪ್ಪರೆಡ್ಡಿ, ರಾಮಲಿಂಗಪ್ಪ, ವಿ ವೆಂಕಟಶಿವಾರೆಡ್ಡಿ, ಆನಾಮೂರ್ತಿ, ಜೆಪಿ ಚಂದ್ರಶೇಖರ ರೆಡ್ಡಿ, ಜಿಎಸ್ ಸುಧಾಕರ ರೆಡ್ಡಿ, ಎಸ್ಆರ್ ಲಕ್ಷ್ಮೀನಾರಾಯಣ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ.